ಎಲೆಕ್ಷನ್ ಜಾತ್ರೆಯಲ್ಲಿ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಮೇಜರ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೊನ್ನೆ 1ನೇ ತಾರೀಕು ರಾಮೇಶ್ವರ ಕೆಫೆ ಬಳಿ ಆದಂತಹ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸುಳಿವು ಸಿಕ್ಕಿದೆ. ಎನ್ಐಎ ತನಿಖೆಗೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣ ವರ್ಗಾವಣೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇದು ಐಸಿಸ್ ಮಾಡ್ಯೂಲ್ ಎಂಬುದು ಮೇಲ್ನೋಟಕ್ಕೆ ದೃಢವಾಗಿದೆ. ಎನ್ಐಎ ತಂಡದಿಂದ ರಾಜ್ಯದ ಐಸಿಸ್ ಮಾಡ್ಯೂಲ್ ಕೇಸ್ಗಳ ತನಿಖೆಗ ಮುಂದಾಗಿರುವಂಥದ್ದು. ತನಿಖೆಯನ್ನ ಶೀಘ್ರವೇ ಎನ್ಐಎ ತಂಡಕ್ಕೆ ಹಸ್ತಾಂತರಗೊಳ್ಳುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸಿಸಿಟಿವಿ ಹೊರತುಪಡಿಸಿ ಸಿಸಿಬಿ ಪೊಲೀಸರಿಗೆ ಇನ್ನೂ ಮಹತ್ವದ ಸುಳಿವು ಸಿಕ್ಕಿಲ್ಲ. ರಾಜ್ಯ ಸರ್ಕಾರವೇ ಎನ್ಐಎ ತನಿಖೆಗೆ ವಹಿಸುವ ಸಾಧ್ಯತೆ ಕಡಿಮೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಕೆಫೆಗೆ ಭೇಟಿ ನೀಡಿ ಪ್ರಾಥಮಿಕ ಮಾಹಿತಿಯನ್ನ ಎನ್ಐಎ ಸಂಗ್ರಹಿಸಿದೆ. ನೋಡಿ, ಐಸಿಸ್ ಮಾಡ್ಯೂಲ್ ಇದು ಬಹಳ ಒಂದು ಭಯೋತ್ಪಾದಕ ಕೃತ್ಯಗಳಲ್ಲಿ, ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರುವಂತಹ ಒಂದು ಸಂಘಟನೆ, ಭಯೋತ್ಪಾದಕ ಸಂಘಟನೆ ಅಂತಾನೆ ಕರೀತಾರೆ ಐಸಿಸ್. ಈ ಐಸಿಸ್ ಮಾಡ್ಯೂಲ್ ಹೇಗಿರುತ್ತೆ ಅಂತಂದ್ರೆ, ಅವ್ರಿಗೆ ಟಾರ್ಗೆಟ್ ವಿದ್ಯಾರ್ಥಿಗಳು, ಅದರಲ್ಲೂ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಮೆಡಿಕಲ್ ಸ್ಟೂಡೆಂಟ್ಗಳು. ಅವರನ್ನ ಕಾಂಟ್ಯಾಕ್ಟ್ ಮಾಡೋದು, ಕಾಂಟ್ಯಾಕ್ಟ್ ಮಾಡಿ ಅವರ ತಲೆಯಲ್ಲಿ ಮತಾಂಧತೆಯನ್ನು ತುಂಬೋದು, ಆ ಬಳಿಕ ಅವರ ತಲೆಯಲ್ಲಿ ಉಗ್ರ ಚಟುವಟಿಕೆಗಳ ಬಗ್ಗೆ ತಲೆ ತುಂಬುವಂಥ ಕೆಲಸಗಳನ್ನು ಮಾಡೋದು, ಆ ಬಳಿಕ ಅವರಿಗೆ ಹೇಗೆ ಕೃತ್ಯವನ್ನು ನಡೆಸಬೇಕು. ನೋಡಿ, ಈ ಐಸಿಸ್ನ ಮಾಡ್ಯೂಲ್ ಹೇಗಿರುತ್ತೆ ಅಂತಂದರೆ, ಪ್ರಮುಖವಾಗಿ ಒಬ್ಬರಿಗೆ ಒಬ್ಬರು ಕಾಂಟ್ಯಾಕ್ಟೇ ಇರೋದಿಲ್ಲ. ಅವರು ಫೋನನ್ನು ಬಳಸೋದಿಲ್ಲ. ಒಂದು ರೀತಿ ಸ್ಲೀಪರ್ ಸೆಲ್ಗಳಂತ ಹೇಳ್ತೀವಲ್ಲ, ಆ ಥರ ಎಲ್ಲೋ ಒಂದು ಕಡೆದವ್ರಿಗೆ ಸಿಗ್ನಲ್ ಸಿಗುತ್ತೆ, ಅವರು ಬಂದು ಕೃತ್ಯವನ್ನು ಬೆಸಗಿ ಹೋಗ್ತಾರೆ. ಸೊ ಹಾಗಾಗಿ ಪೊಲೀಸರು ಈಗ ಈ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಈಗ ಈ ಒಂದು ಬ್ಲಾಸ್ಟ್ ಪ್ರಕರಣ ಎನ್ಐಎಗೆ ವರ್ಗಾವಣೆಗೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಿಸಿಟಿವಿ ಫುಟೇಜ್ ಅನ್ನು ಹೊರತುಪಡಿಸಿದ್ರೆ ಇಲ್ಲಿಯವರೆಗೂ ಯಾವುದೇ ಸುಳಿವು ಈ ಪ್ರಕರಣದಲ್ಲಿ ಪೊಲೀಸರಿಗೆ ತನಿಖೆಯ ಸಂದರ್ಭದಲ್ಲಿ ಲಭ್ಯ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈಗ ಐಸಿಸ್ ಮಾಡ್ಯೂಲ್ ಇಲ್ಲಿ ಬೆಳಕಿಗೆ ಬಂದಿರುವಂಥದ್ದು, ಎನ್ಐಎಗೆ ವರ್ಗಾವಣೆ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಏನಾಗ್ಬೋದು ಈ ಒಂದು ವಿಚಾರ? ಪ್ರಕರಣ ಎನ್ಐಎಗೆ ವರ್ಗಾವಣೆ ಆಗುತ್ತಾ? ಏನಿದು ಐಸಿಸ್ ಮಾಡ್ಯೂಲ್, ನಾಗರಾಜ್? ಖಂಡಿತ ನಾಗೇಂದ್ರ, ಏನು ಈ ಒಂದು ರಾಮೇಶ್ವರ ಕೆಫೆ ಬಳಿ ಸಂಭವಿಸಿದಂಥ ಬಾಂಬ್ ಸ್ಫೋಟ ಪ್ರಕರಣ ಎನ್ಐಎ ಟೇಕ್ ಓವರ್ ಮಾಡುವ ಎಲ್ಲ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ, ಒಂದು ಕಡೆ ಏನು ಈ ಒಂದು ಪ್ರಕರಣವನ್ನು ಅಧಿಕೃತವಾಗಿ ತನಿಖೆಯ ಹೊಣೆಯನ್ನು ಹೊತ್ಕೊಂಡಿರ್ತಕ್ಕಂಥದ್ದು ಸಿಸಿಬಿ ಪೊಲೀಸರಿಗೆ ಇದುವರೆಗೂ CCTVಗಳನ್ನು ಹೊರತುಪಡಿಸಿದ್ರೆ ಯಾವುದೇ ಮಾತರದ ಸುಳಿವು ಸಿಕ್ಕಿಲ್ಲ. ಆದರೆ ಈಗಾಗಲೇ ಏನು ಎನ್ಐಎ ಅಧಿಕಾರಿಗಳ ತಂಡ ನಿನ್ನೆ ಇಲ್ಲಿಗೆ ಭೇಟಿ ನೀಡಿ ಒಂದು ಪ್ರಾಥಮಿಕ ಮಾಹಿತಿಯನ್ನು ಈಗಾಗಲೇ ಸಿದ್ಧಪಡಿಸ್ಕೊಂಡಿರ್ತಕ್ಕಂಥದ್ದು. ಇತ್ತ ಕಡೆ ಸಿಸಿಬಿ ಪೊಲೀಸರಿಗೆ ಯಾವುದೇ ಮಹತ್ತರ ಸುಳಿವು ಸಿಕ್ಕಿಲ್ಲ, ಯಾರು ಬಂಧನ ಆಗಿಲ್ಲ ಅನ್ನೋದು ಒಂದು ಕಡೆ. ಆದರೆ ಏನು ಎನ್ಐಎ ಪೊಲೀಸರಿಗೆ ಒಂದು ವಿಶೇಷ ಅಧಿಕಾರ ಇದೆ. ದೆಹಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ನ ಅಡಿಯಲ್ಲಿ ದೇಶದ ಮೂಲೆಯ ಯಾವುದೇ ಮೂಲೆಯಲ್ಲಿ ಒಂದು ದೇಶದ ಸಾರ್ವಭೌಮತೆಗೆ ದೇಶವನ್ನು ವಿಧ್ವಂಸ ಮಾಡುವಂಥ ಕೃತ್ಯಗಳು ನಡೆದರೆ ಅದನ್ನು ಡೈರೆಕ್ಟಾಗಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ರೆಫರ್ ಮಾಡುವ ಮುಖಾಂತರ ಎನ್ಐಎ ಕೈಯಲ್ಲಿ ತನಿಖೆಯನ್ನು ಮಾಡಿಸ್ಬೋದು. ಇಲ್ಲಿ ಏನು ರಾಜ್ಯ ಸರ್ಕಾರ ಎನ್ಐಎಗೆ ಕೊಡೋ ಸಾಧ್ಯತೆ ಭಾಳ ಕಡಿಮೆ ಇದೆ. ಯಾಕಂತಂದರೆ CCBಗೆ ಈಗಾಗಲೇ ಪ್ರಕರಣವನ್ನು ವರ್ಗಾವಣೆ ಮಾಡಿದೆ. ಆದರೆ ಈ ಒಂದು ಪ್ರಕರಣದಲ್ಲಿ ದೇಶ ವಿಧ್ವಂಸಕ ಕೃತ್ಯ ಮತ್ತು ದೇಶದ ಸಾರ್ವಭೌಮತೆಗೆ ಧಕ್ಕೆ ತರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಒಂದು ಕಡೆ. ಆದರೆ ಜೊತೆಗೆ ರಾಜ್ಯದ ಏನು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಇರ್ಬೋದು ಅಥವಾ ಮತ್ತಷ್ಟು ಐಸಿಸ್ ಮಾಡೆಲ್ಗಳು, ಬಳ್ಳಾರಿ ಐಸಿಸ್ ಮಾಡೆಲ್ ಇರ್ಬೋದು, ಇವುಗಳನ್ನು ಈಗಾಗಲೇ ಎನ್ಐಎ ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸ್ಕೊಂಡು ತನಿಖೆ ಮಾಡ್ತಾ ಇರೋದ್ರಿಂದ ಇದನ್ನು ಐಸಿಸ್ ಮಾಡೆಲ್ ಅಂತೇಳಿ ಈಗ ಇಲ್ಲಿ ನಡೆದಿರ್ತಕ್ಕಂಥ ಸ್ಫೋಟದ ಕೆಲ ಏನು ಮೆಟೀರಿಯಲ್ ಸಿಕ್ಕಿದೆ ಅದ್ರ ಮುಖಾಂತರ ಬಹಳ ಸ್ಪಷ್ಟವಾಗಿ ಪ್ರಾಥಮಿಕವಾಗಿ ಗೊತ್ತಾಗಿರೋದ್ರಿಂದ ಈ ಒಂದು ಪ್ರಕರಣವನ್ನು ಇನ್ನೆರಡು ಮೂರು ದಿನಗಳಲ್ಲಿ ಎನ್ಐಎ ಟೇಕ್ ಓವರ್ ಮಾಡುವ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ, ಥ್ಯಾಂಕ್ ಯು ನಾಗರಾಜ್.